ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ನಟಿ ಸಂಜನಾ ಬುರ್ಲಿ ಅವರು ವೈದ್ಯರಾಗಿರುವ ಸಮರ್ಥ ಚನ್ನಗಿರಿ ಅವರನ್ನ ವರಿಸಿದ್ದಾರೆ. ಇದೀಗ ದಾಂಪತ್ಯ ಜೀವನವನ್ನ ಆನಂದಿಸ್ತಾ ಇದ್ದಾರೆ. ಪತಿಯೊಂದಿಗಿನ ಫೋಟೋ ಹಂಚಿಕೊಂಡಿರುವ ಅವರು ಪ್ರೀತಿ ಮತ್ತು ಮದುವೆಯ ಕುರಿತು ತಮ್ಮ ಆಳವಾದ ವೇದಾಂತದ ದೃಷ್ಟಿಕೋನ ಹಂಚಿಕೊಂಡಿದ್ದಾರೆ. ನಟಿ ಸಂಜನಾ ಬುರ್ಲಿ ಅರ್ಥಾತ್ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಡಿಸಿ ಮೇಡಂ ಸ್ನೇಹ ಹಾಗೂ ಗಂಧಗುರಿ ಸೀರಿಯಲ್ ಚಂದನ ಆಗಿ ಮಿಂಚಿದ ನಟಿ ಇದೀಗ ದಾಂಪತ್ಯ ಜೀವನ ಎಂಜಾಯ್ ಮಾಡ್ತಿದ್ದಾರೆ. ಇದೀಗ ಪತಿಯ ಜೊತೆಗೆ ಕ್ಯೂಟ್ ಫೋಟೋಶೂಟ್ ಮಾಡಿಸಿಕೊಂಡಿರುವ ನಟಿ ಪತಿಯ ಕುರಿತು ಸ್ವೀಟ್ ಮಾತುಗಳನ್ನ ಆಡಿದ್ದಾರೆ. ಪ್ರೀತಿ ಅಂದ್ರೆ ಪೂರ್ಣತೆ, ಪ್ರೀತಿ ಎಂದರೆ ಪೂರ್ಣತೆಯನ್ನ ಹುಡುಕುತ್ತಾ ಇರುವ ಇಬ್ಬರು ಅಪೂರ್ಣ ವ್ಯಕ್ತಿಗಳ ಭೇಟಿಯಲ್ಲ, ಬದಲಾಗಿ ಇಬ್ಬರು ಪ್ರಜ್ಞಾಪೂರ್ವಕ ಜೀವಿಗಳು. ತಾವು ಈಗಾಗಲೇ ಏನಾಗಿದ್ದೇವೆ ಎಂಬುದನ್ನು ಪರಸ್ಪರ ನೆನಪಿಸಿಕೊಳ್ಳೋದು ಹೇಗೆ ಎಂಬುದರ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಲು ವೇದಾಂತವು ನಿಮಗೆ ಸಹಾಯ ಮಾಡುತ್ತದೆ ಎಂದಿದ್ದಾರೆ ನಟಿ. ಪಾತ್ರಗಳು, ಹೆಸರುಗಳು, ಮಹತ್ವಾಕಾಂಕ್ಷೆಗಳು ಮತ್ತು ಗುರುತುಗಳನ್ನು ಮೀರಿ ಸಂಪೂರ್ಣ ಮುಕ್ತ ಮತ್ತು ಅಸ್ಪೃಶ್ಯವಾದ ಮೌನ ಅರಿವು ಇರುತ್ತದೆ. ಪ್ರೀತಿ ಸ್ವಾಧೀನ ಮತ್ತು ನಿಯಂತ್ರಣಕ್ಕಿಂತ ಹೆಚ್ಚಾಗಿ ಆ ಅರಿವಿನ ಮಾರ್ಗ ಆದಾಗ ಸಹವಾಸವು ಸಾಧನೆಯಾಗುತ್ತದೆ ಮತ್ತು ಒಗ್ಗಟ್ಟು ಸ್ವತಃ ವಿಮೋಚನೆಯಾಗುತ್ತದೆ ಎಂದು ಮದುವೆ ಮತ್ತು ಪ್ರೀತಿಯ ಕುರಿತು ಆಳವಾದ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ. ಈ ಮೂಲಕ ಪ್ರೀತಿಯ ಬಗ್ಗೆ ಸಿಹಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಸಂಜನಾ ಅವರ ಪತಿ ಕುರಿತು ಹೇಳಬೇಕಂದ್ರೆ ಸಮರ್ಥ ಚನ್ನಗಿರಿ ಮೂಲತಃ ದಾವಣಗೆರೆಯವರು, ವೃತ್ತಿಯಲ್ಲಿ ವೈದ್ಯರು. ಸಮರ್ಥ್ ಅವರು MBBS ಪೂರೈಸಿದ್ದು ಇಂಟರ್ನಲ್ ಮೆಡಿಸಿನ್ ನಲ್ಲಿ MD ಸ್ನಾತಕೋತ್ತರ ಪದವಿ ಪಡೆದುಕೊಂಡಿದ್ದಾರೆ. ಸಮರ್ಥ ಚನ್ನಗಿರಿ ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಒಂದರಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಸಂಜನಾ ಕುರಿತು ಹೇಳುವುದಾದರೆ ಇವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ನಟಿ. ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿರುವ ಇವರು ವೀಕೆಂಡ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಉನ್ನತ ಶಿಕ್ಷಣ ಪಡೆಯುವ ಹಿನ್ನೆಲೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಿಂದ ದೂರ ಆಗ್ತಾ ಇರೋದಾಗಿ ನಟಿ ಆಗ್ಲೇ ಹೇಳಿದ್ರು. ಅವರು ಹೊರಕ್ಕೆ ಬರುವುದು ತಿಳಿದ ಕಾರಣ ಸ್ನೇಹ ಪಾತ್ರವನ್ನೇ ಸಾಯಿಸಲಾಗಿತ್ತು. ಇದು ವೀಕ್ಷಕರ ಆಕ್ರೋಶಕ್ಕೂ ಕಾರಣ ಆಗಿತ್ತು.